ಅಪಚಾರವೆಸಗುವಂತ ರಾಜಕೀಯ ಷಡ್ಯಂತ್ರವನ್ನು ಕಾಶಿ ಕ್ಷೇತ್ರದಲ್ಲಿ ನಡೆಯುತ್ತಾ ಇದೆ ಎನ್ನುವಂತ ವರ್ತಮಾನವನ್ನ ಬೇಹಿನ ಜನರನ್ನ ತಿಳಿದು ತಾಯಿ ಸತ್ಯವತಿ ದೇವಿಯಲ್ಲಿ ವಿಷಯವನ್ನ ತಿಳಿಸಿ ರಥವನ್ನಾಡಲಿ ನೇರವಾಗಿ ಬಂದದ್ದೇ ಪ್ರತಾಪಸೇನ ಹೆಣದಿರುವಂತಹ ವಿಕ್ರಮ ಪಣದ ವೇದಿಕೆಯನ್ನ ಬಂದು ನೋಡ್ತಾ ಇದ್ದೇನೆ. ಅನುಮಾನವೇ ಇಲ್ಲ, ಮಾತನಾಡಿದಂತಹ ಮಾತು ಸತ್ಯವೇ ಹೌದು. ವಿಶ್ವ ಸುಂದರಿಯ ರೂಪದಲ್ಲಿ ಮನ್ಮಥನ ಸತಿ ರತಿಯನ್ನೇ ಧಿಕ್ಕರಿಸುವಂತ ರಾಜಕುಮಾರಿಯರು ಮೂವರು ಆ ಹೆಣ್ಣು ಮಕ್ಕಳನ್ನ ಉಳಿಸುವುದಕ್ಕೆ ಬಂದಂತ ಧರಣಿಪಾಲರು ಹಲವಾರು ಮಾತಾಡಿದ್ದೇನೆ. ರಾಜಕುಮಾರಿಯರೇ, ಹಸ್ತಿನಿಂದ ಬಂದಂತ ಶಾಂತನೆಯ ಗಂಗಾಧನೆಯ ಈ ಭೀಷ್ಮನಾಡುವಂತಹ ಮಾತನ್ನು ಕೇಳಿ ಪುರ ಪರಾಕ್ರಮದಲ್ಲಿ ಭೀಷ್ಮನನ್ನ ಸರಿಗಟ್ಟುತ್ತೇನೆ ಎನ್ನುವಂತ 8ನೆಯ ಬಂಟ ಚರಾಚರ ಪ್ರಪಂಚದಲ್ಲಿಲ್ಲ. ಈ ನನ್ನ ಮಾತಿನಲ್ಲಿ ವಿಶ್ವಾಸ ಭರವಸೆ ಇದೆ ಅಂತಾದ್ರೆ ವಿಶ್ವಾಸ ನಂಬಿಕೆ ಇದೆ ಅಂತಾದ್ರೆ ನಾನೇರಿ ಬಂದಂತ ರಥವನ್ನ ಈ ಕ್ಷಣ ನೀವು ಮೂವರು ಸುರತರಿಂಗಿಣಿಯ ಸುಕುಮಾರನಂತಕನಂತೆ ಬರಬರಂಗದೊಳಿರನು ಕಂಡು ಕಾಶೀಶ ಧರಣಿಯ ಕೊಡಮಟ್ಟು ನಡು ನಡುಗಿ ಭಯದೊಳಗೆ ಕರುಣದಿ ನಿನ್ನ ಪವನವ ಧರಿಸಬೇಕು. ನಿನ್ನ ನಮಸ್ಕಾರಕ್ಕೆ ತಿರಸ್ಕಾರ. ನಾನು ಕೇಳುವಂತಹ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರ ಈಗ ನಿನ್ನಿಂದಿದೆ. ಏನಿದು ನಿನ್ನ ನಾಡಿನ ಸಿದ್ಧತೆ? ಹೌದು, ನನ್ನ ಮಕ್ಕಳ ಮದುವೆಗಾಗಿ ಸಿದ್ಧತೆ. ಇರುವ ಮಕ್ಕಳೇ ಎಷ್ಟು? 3 ಮಂದಿ ಸ್ವಾಮಿ. ಮದುವೆಯ ನಿಬಂಧನೆ ಏನು? ವಿಕ್ರಮವೇ ಪಣ ಎನ್ನುವುದ. ಅಂದರೆ ಯಾರು ತಮ್ಮ ಪರಾಕ್ರಮದಿಂದ ಎಲ್ಲಾ ನೃಪಾಲರನ್ನು ಗೆಲ್ಲುತ್ತಾನೋ ಅವರಿಗೆ ನನ್ನ 3 ಜನ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡುತ್ತೆ ಎನ್ನುವುದಾಗಿ. ಗೆದ್ದಂತ ಒಬ್ಬನಿಗೆ 3 ಹೆಣ್ಣು ಮಕ್ಕಳು. ಹೌದು, ವಿಕ್ರಮ ಪಣದ ನಿಯಮ. ಪರಾಕ್ರಮಕ್ಕೆ ಪ್ರತಿವೆತ್ತಂತ ಹಸ್ತಿನಾವತಿಯನ್ನು ಭಾವಿಸಿದೆಯಾ? ಯಾಕೆ ಹಸ್ತಿನಾವತಿಗೆ ಲೇಖನ ಕಳಿಸಲಿಲ್ಲ? ಎಂದಾದ್ರೂ ನಾನು ಹಸ್ತಿನಾವತಿಯನ್ನು ಮರೆಯುವುದುಂಟ ಸ್ವಾಮಿ? ನಾನೇ ನನ್ನ ಕೈಯಾರ ಲೇಖನವನ್ನು ಕಳುಹಿಸಿದೆ. ಈ ಮೊದಲೇ ಬೇರೆ ಯಾರಿಗಾದ್ರೂ ಇಂತ ಮಾತು ಹೇಳ್ತೀಯ? ನೀನು ಗೌರವ ಪಟ್ಟು ನಮ್ಮ ಯೋಗ್ಯತೆ ಏರಬೇಕಾದಂತ ಅಗತ್ಯವೂ ಇಲ್ಲ. ನೀನು ನಮ್ಮನ್ನ ಕಡೆಗಣಿಸಿದ ಕ್ಷಣದಲ್ಲಿ ನಾವು ಸಣ್ಣವರಾಗುವ ಪ್ರಮೇಯವೂ ಇಲ್ಲ.
ಆದರೆ ಒಂದು ಎದುರಾದಂತ ಈ ಪ್ರಸಂಗದಲ್ಲಿ ಭೀಷ್ಮನ ಪ್ರವೇಶ ಎಷ್ಟರ ಮಟ್ಟಿಗೆ ಔಚಿತ್ಯ ಎನ್ನುವುದನ್ನ ಅರಿತು ನಾನು ಪ್ರವೇಶ ಮಾಡಿದವನು. ಈ ಕ್ಷಣದಿಂದ ಮೊದಲುಗೊಂಡು ನನ್ನ ನಿಬಂಧನ ಮಕ್ಕಳೆಲ್ಲ ಕಿವಿಗೊಟ್ಟು ಕೇಳಿರೋ ಕೇಳಿ ಚಂದ್ರವಂಶ ಎನ್ನುವಂತಹ ಮಹಾವೃಕ್ಷದಲ್ಲಿ ಬಲಿಸಿರುವಂತಹ ಫಲರೂಪ ಈ ಭೀಷ್ಮ ವೈರಿ ಗಜಕ್ಕೆ ಪಂಚಾಸ್ಯ ವಸುದೆಯಲ್ಲಿ ಸಕಲರಿಂದಲೂ ಮಾನ್ಯತೆಯನ್ನ ಪಡೆದಿರುವ ಈತ ಈ ಭೀಷ್ಮ ಈಗ ಬಂದವ ಈ ವಸುಮತೀಶ್ವರ ಸಭೆಯ ಮಧ್ಯದಲ್ಲಿ ಎಸೆಯುತ್ತಿರುವಂತಹ ಕಂಗೊಳಿಸುತ್ತಿರುವಂತಹ 3 ಹೆಣ್ಣು ಮಕ್ಕಳನ್ನ ರಥವೇರಿಸಿ ಹಸ್ತಿನಾವತಿಗೆ ಕೊಂಡೊಯ್ತಾನೆ. ಭೀಷ್ಮನ ಈ ಕಾರ್ಯವನ್ನ ತಾಳರಿಯುವಂತ ಪ್ರತಿಭಟಿಸುವಂತ ಎಂಟದೆಯ ಪಂಟ ಗಂಡು ಮಗ ಇದ್ರೆ ಬನ್ನಿ 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 ಕೆಳಯ್ಯ ಪೂರೇಶನಿ ನುಡಿಯ ಭೀಷ್ಮಾಚಾರ್ಯರಿದ್ದಾರೆ. ಇವರ ಪ್ರತಾಪಕ್ಕೆ 3 ಲೋಕದಲ್ಲಿಯೂ ಎಣೆ ಇಲ್ಲ. ಒಂದು ವೇಳೆ ನಾವು ಅವರನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ಕಳೆದುಕೊಂಡವರಿದ್ದೇವೆ. ಹಾಗಾಗಿ ಸೇರಿರುವ ಅರಸ ಮಕ್ಕಳೆಲ್ಲ ಒಂದಾಗಿ ಹೇಳುತ್ತಾ ಇದ್ದೇವೆ, ನಿನ್ನ 3 ಹೆಣ್ಣು ಮಕ್ಕಳನ್ನ ಅವರಿಗೆ ಕೊಟ್ಟು ಮದುವೆ ಮಾಡುವುದೇ ಎಲ್ಲಿಯಾದ್ರೂ ಹೊಳೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳು. ನಿನ್ನೆಲ್ಲ ಕೊಟ್ಕೊಂಡು ನಾವು ವ್ಯವಹಾರ ಮಾಡ್ತೇವೆ ನೋಡು. ಹುಟ್ಟಿದ್ದು ಮೀಸಯ ಅಲ್ಲ, ಚಂದ ಕಿಟ್ಟಿದ್ದ ಹುಟ್ಟಿದ್ದ ಮನೆಗೆ ಹೋಗಿ ವ್ಯವಸ್ಥೆ ಮಾಡ್ದ. ಚಂದ ಕೆಟ್ಟಿದ್ರೆ ಕೆತ್ತ ಮೀಸಾಡು ಹುಲಿ ಹಾರಿಸ್ತಾನೆ ಈಗ. ಎಲ್ಲೆಲ್ಲಿದ್ದು ಆ ಶಬ್ದ ಕೇಳ್ತಾ ಉಂಟು. ಹೋಗಿ ಹೊಳೆ ಹಾರದ್ದು ಆಗುತ್ತ ನೀವೆಲ್ಲ Oh
ನಾನು ಹೆದರುವ ಮಗ ಅಲ್ಲವೇ ಅಲ್ಲ. ಸುರಪರಾಕ್ರಮ ಎನ್ನುವುದು ಭೀಷ್ಮನಲ್ಲಿ ಮಾರುವುದೇ. ಏನೇ ನಮ್ಮನ್ನ ತಾಯಿ ಹೆತ್ತ ಮಗನೇ, ನಮ್ಮಲ್ಲಿ ಬಲ ಇದೆ, ನಮ್ಮಲ್ಲಿ ಶೌರ್ಯ ಇದೆ. ಇಂದು ಎಲ್ಲವರು ನೋಡಲಿ, ದೇವತೆಗಳು ಕಣ್ಣರಳಿಸಿ ನೋಡಲಿ. ಭೀಷ್ಮ ನಾನು ನೀನು. ಅಪಭ್ರಂಶುವೆ, ಅಲ್ಪಮತಿಯೇ, ಏನು ಹೇಳಿದ್ಯೋ ಇಲ್ಲ ಏನು ಹೊಗಳಿದ್ಯ ನೀನು? ಸುರ ಪರಾಕ್ರಮವೀಗ ಭೀಷ್ಮನಲ್ಲಿ ಮಾರಿಹುದೇ. ಭೀಷ್ಮನಲ್ಲಿ ಅಲ್ಲದೆ ನಿನ್ನಂತ ಅಡ್ಡಪಂಥಿಯ ಕ್ಷತ್ರಿಯನಲ್ಲಿಯ ಸೆರೆ ಸಿಕ್ಕ ನಿನ್ನನ್ನು ಭೀಷ್ಮ ಏನು ಮಾಡಬಹುದಿತ್ತು? ಭೀಷ್ಮನ ಸಂಸ್ಕಾರ ಸಂಸ್ಕೃತಿ ಅದೇ ಅಲ್ಲವೇ ಅಲ್ಲ. ಇದ ನಿನ್ನ ಭವಿಷ್ಯದ ಬದುಕು ಎನ್ನುವುದು ಭೀಷ್ಮನ ಔದಾರ್ಯದ ಭಿಕ್ಷೆ. ಭೀಷ್ಮನ ಹೆಸರೇ ಹೋಗಿ ಓಹೋ ಸಾಲ್ವಭೂಪತಿಗಳು, ಆದೀತು ಮಹಾರಾಯ, ನೀವೊಬ್ಬ ಬಾಯಿ ಬಡುಕ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಹುಟ್ಟಿದ್ದು ಮೀಸೆಯ ಅಂತ ಕೇಳಿದೆಯಲ್ಲ, ಈಗ ಯಾರು ಗಂಡು ಮಗ ಅಂತ ಪ್ರಶ್ನೆ ನಾ ಕೇಳ್ತೇನೆ. ಅವರ ವಸನವನ್ನ ತೊಳೆಯುವುದಕ್ಕಾದ್ರೂ ನಾನು ಹೋಗ್ತೇನೆ. ನಮಗೊಂದು ಜನ ಬೇಕು, ಗಟ್ಟಿಯಾಗಿ ನೀರು ಹೊರುವುದಕ್ಕೆ. ದೇಹದಲ್ಲೂ ಹಾಗೆ ಇದೆ. ಬರಬನ್ನೆ. ಶಿರವಾತಗಿಸಿಕೊಂಡು ಕಡಲಂತರಂಗದಿ ಶಿರವಾತಗಿಸಿಕೊಂಡು ಕಡಲಂತರಂಗದಿ ತಿರುಗಿ ತನ್ನಯ ಪುರಗೈದ ತಿರುಗಿ ತನ್ನಯ